ಸಂಭಾಷಣೆ ಒದಗಿಸಿದ್ದೇನೆ. ಇದು ನನ್ನ ಹಿನ್ನೆಲೆ. ಇದು ನನ್ನ ನಿರ್ದೇಶನದಲ್ಲಿ ಇದು ಮೂರನೆಯ ಚಿತ್ರ. ಈ ಚಿತ್ರ ಮೊದಲನೇ ಥ್ಯಾಂಕ್ಸ್ ನಾನು ನಮ್ಮ ನಿರ್ಮಾಪಕರಿಗೆ ಹೇಳಬೇಕು. ಒಂದೇ ಸಾಲಿನಲ್ಲಿ ಅವರಿಗೆ ಕತೆ ಹೇಳಿದೆ. ಒಂದೇ ದಿನದಲ್ಲಿ ಅವರು ಅದನ್ನು ಓಕೆ ಮಾಡಿದ್ರು. 15 ದಿವಸಕ್ಕೆ ನಾವು ಸ್ಕ್ರಿಪ್ಟ್ ಪೂಜೆ ಮಾಡಿದ್ವಿ. ಸೊ ಅವರ ಮನಸ್ಸು ಕನ್ನಡಕ್ಕಾಗಿ, ಇದು ಕನ್ನಡದ ಚಿತ್ರ, ಕನ್ನಡಕ್ಕಾಗಿ ಮಾಡಬೇಕಾಗಿರೋದು. ಇದರಲ್ಲಿ ನಾನು ಲಾಭವನ್ನ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ನಾನು ಕನ್ನಡಕ್ಕೆ ಸಲ್ಲಿಸುವ ಸೇವೆ ಇದು ಅಂತ ಹೇಳಿ, ಅದರಿಂದ ಯಾವುದೇ ಲಾಭ ನಷ್ಟದ ಯೋಚನೆಗಳಿಲ್ಲದೆ ಈ ಸಿನಿಮಾ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ. ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ದಿವಸ ಏನು ಬ್ಯಾಲೆನ್ಸ್ ಇದೆಯೋ ಅದರ ಹೆಸರು ಯಶಿಕಾ ಅಂತ. ಈ ಭಾರತಿ ಟೀಚರ್ ಮೂವಿ ಬರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಈ ಸಿನಿಮಾದಲ್ಲಿ ನಾನಂತೂ ತುಂಬಾ ಅಂದರೆ ತುಂಬಾನೇ ಕಲ್ತಿದ್ದೀನಿ. ನಮ್ಮ ರೆಡ್ಡಿ ಸರ್ ಕೂಡ ಥ್ಯಾಂಕ್ ಯು ತುಂಬ ಹೇಳ್ತೀನಿ. ಆಮೇಲೆ ನಮ್ಮ ನಿರ್ದೇಶಕರಾದಂಥ MLA ಪ್ರಸನ್ನ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ನಾನು ಎಲ್ಲಿ ಮಿಸ್ಟೇಕ್ ಮಾಡಿದ್ರು ನನ್ನ ತೀಡಿ ನನ್ನ ಒಂದು ಪಾತ್ರಕ್ಕೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗೆ ನನ್ನ ಕೋ ಆ್ಯಕ್ಟರ್ಸ್ ಮತ್ತು MBA ಹಳ್ಳಿಕಟ್ಟಿಯವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಬಿಕಾಸ್ ನಾನೇನೇ ಆ್ಯಕ್ಟ್ ಮಾಡಿದ್ರು ಅವ್ರನ್ನ ನನ್ನ ನೀಟಾಗಿ ತೋರಿಸಿ ಎಲ್ಲ ಮಾಡಿಕೊಟ್ಟಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಕೋ ಆ್ಯಕ್ಟರ್ಸಿಂದ ನಾನು ತುಂಬಾ ಕಲ್ತಿದ್ದೀನಿ. ಈ ನಂದು ಒಂದು ಸಿನಿಮಾ ಆಗುತ್ತೆ, ನಂದು ಟ್ರೈಲರ್ ರಿಲೀಸ್ಗೆ ನಾನು ಇರ್ತೀನಿ ಅಂತ ಗೊತ್ತಿತ್ತು. ಆದರೆ ಇಷ್ಟು ಬೇಗ ಬರುತ್ತೆ ಅಂತ ಐ ಡಿಡ್ ನಾಟ್ ಎಕ್ಸ್ಪೆಕ್ಟೆಡ್. ಅನ್ಎಕ್ಸ್ಪೆಕ್ಟೆಡ್ಲಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅನುಭವ ಅಂದ್ರೆ ಇದು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಎಲ್ಲದೂ ಕಲಿಬೇಕಾಯ್ತು ಸರ್. ಎಲ್ಲದೂ ಚೆನ್ನಾಗಿ ಕಲ್ತೀನಿ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ನನ್ಗೆ ಅನಿಸ್ತಾ. ಅದು ನೀವು ನೋಡ್ಬಿಟ್ಟು ಹೇಳಿದ್ರೆ ಚೆನ್ನಾಗಿ. ಹೋರಾಟಗಾರ ಸರ್, ನಮ್ಮ ಪಾತ್ರನು ಹೋರಾಟಗಾರ ಮೂವಿಯಲ್ಲೂ. ಬೇಡ ಸರ್, ಪ್ರಸನ್ನ ಅವರು ಭಾಷೆ ಹೋರಾಟಗಾರ, ಹುಡುಗಿ ವಿದ್ಯೆ ಹೋರಾಟಗಾರ. ಸೊ ವಿದ್ಯೆ ಭಾಷೆ ಎರಡೂ ತಗೊಂಡು ಹೋಗಿದ್ದೀವಿ ಸಿನಿಮಾ. ಈ ಪಾತ್ರದಲ್ಲಿ, ಈ ಚಿತ್ರದಲ್ಲಿ ಈ ಪಾತ್ರ ತುಂಬ. ತಂದೆ ತಾಯಿಗಳಿಗೆ ನಮಸ್ಕಾರ. ಒಂದು ಸಿನಿಮಾದಲ್ಲಿ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಕಲಾವಿದರಿಗೆ ಒಂದು ಋಣ ಅಂತ ಇರಬೇಕು. ಸೊ ಭಾರತಿ ಟೀಚರು ನಿಜವಾಗ್ಲೂ ನಾನು ಮಾಡಿದಾಗ ಫಸ್ಟ್ ಟೈಮ್ ಮಾಡಲ್ಲ ಅಂದ್ಕೊಂಡಿದ್ದೆ. ಯಾಕಂದರೆ ನನಗೆ ಬೇರೆ ಬೇರೆ ಸಿನಿಮಾದಲ್ಲಿ ಇದ್ದಿದ್ದರಿಂದ ತುಂಬ ಕ್ಲಾಶಸ್ ಇತ್ತು. ಕೊನೆಗೆ ವೆಂಕಟ್ ಗೌಡ್ರೆ ಭಾಳ ಮುಖ್ಯವಾಗಿ ಕಾರಣ ಆದ್ರು. ಒಂದಿನಾದ್ರೂ ಬಂದೋಗಿ ಅಂತ ಹೇಳ್ಬಿಟ್ಟು ಒಂದಿನ ಮಾಡಿಸಿ ಆಮೇಲೆ ಕಮಿಟ್ ಮಾಡಿ ಮಾಡಿಸಿದ್ರು. ಹಾಗೆ ಪ್ರಸನ್ನ ಸರ್ ಕೂಡ ಈ ಸಿನಿಮಾಗೆ ಕಾಗ್ಬಿಟ್ಟು ನನಗೆ ಒಂದು ಪಾತ್ರ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ನಾನು ಈ ಸಿನಿಮಾದಲ್ಲಿ ಒಂದು ವಿಲನಿಶ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ನನಗೊಂದು ಹೊಸ ಅನುಭವ. ಹಾಸ್ಯ ಪಾತ್ರಗಳನ್ನೇ ರಚಿಸ್ತಾ ಇದ್ದವನು. ಸೊ ನನಗೆ ವಿಲನಿಶ್ ಆಗುತ್ತೆ ಸರ್ ಅಂತ ಕೇಳಿದಾಗ, ಇಲ್ಲ ನೀವು ಮಾಡ್ತೀರಾ ಮಾಡಿ ಅಂತ ಒಂದು ಧೈರ್ಯ ತುಂಬಿ ಮಾಡಿಸಿದ್ರು. ಸೊ ಹಾಗೆ ಎಲ್ಲ ಕಲಾವಿದರು ಕೂಡ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡಿದರು. CK ಚಂದ್ರು ಸರ್ ಇರ್ಬೋದು, ಆಮೇಲೆ ಹೊಸಬರಾದರೂ ಕೂಡ ಹೀರೋಯಿನ್ನು ಮತ್ತು ಬೇರೆ ಕಲಾವಿದರೆಲ್ಲ. ನಮ್ಮ ಕಾಮಿಡಿ ಕಿಲಾಡಿ ದಿವ್ಯಾ ಅಂಚನ್ ಕೂಡ ಇದರಲ್ಲಿ ಮಾಡಿದ್ದಾರೆ. ದಿವ್ಯಾ ಅಂಚನ್ ಇದರಲ್ಲಿ ನನ್ನ ಹೆಂಡತಿ ಪಾತ್ರ ಮಾಡಿರೋದು. ಒರಿಜಿನಲ್ಲೇ ದಿವ್ಯಾ ನನ್ನ ಹೆಂಡತಿ. ಕನ್ಫ್ಯೂಸ್ ಆಗ್ಬಿಟ್ಟು ದಯವಿಟ್ಟು. ಸೊ ಮನೇಲೇನು ಕನ್ಫ್ಯೂಸ್ ಆಗಲ್ಲ ಸರ್, ಯಾಕಂದ್ರೆ ತೆರೆ ಮೇಲೆ ದಿವ್ಯಾ ನಮಗೂ ದಿವ್ಯ ದೃಷ್ಟಿ ತೆರೀತಾ ಇರುತ್ತೆ ಅವಾಗ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಆ ಪಾತ್ರ ಮಾಡಿದ್ದು ಭಾಳ ಖುಷಿ ಆಯ್ತು ನನಗೆ. ಯಾಕಂದರೆ ವೇರಿಯೇಷನ್ಸ್ ಇದೆ ಪಾತ್ರದಲ್ಲಿ. ನನ್ನ ಪಾತ್ರದಲ್ಲಿ ಒಂದು ಕೆಂಪ ಅಂತ ಒಂದು ಕ್ಯಾರೆಕ್ಟರ್ ನಂದು ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಟೀಮು ಕೂಡ ಭಾಳ ಚೆನ್ನಾಗಿ, ವೆಂಕಟ್ ಅವ್ರು ಇರ್ಬೋದು, ಪ್ರಸನ್ನ ಸರ್ ಇರ್ಬೋದು, ನಿರ್ಮಾಪಕ ತೀರೋಗಿದ್ದಾರೆ. ಅವರು 100 ಕಿಲೋಮೀಟರ್ ಗಿಡಗಳನ್ನು ಇಟ್ಟು ಅದು ಮರ ಆಗಿ ಇವತ್ತು ಆಕ್ಸಿಜನ್ ಕೊಡ್ತಿದೆ ಗೊತ್ತಿಲ್ಲ. ರೋಡ್ ವೈಡ್ನಿಂಗ್ ಹೊಡೆದಾಕಿದಾರೋ ಏನೋ, ಮರ ಬಿಡಿಸಿದಾರೋ ಏನೋ ಗೊತ್ತಿಲ್ಲ. ಸೊ ಅದು ಅಂದ್ರೆ ಅವ್ರು ಯಾವತ್ತೋ ನೆಟ್ಟಿದ್ದು 114 ವರ್ಷ ಆದ್ಮೇಲೆ ಇವತ್ತು ತೀರೋದು ಇವತ್ತು ನೆನೆಸ್ಕೊತೀವಿ. ಪ್ರಸನ್ನ ಸರ್ ಅದೇ ಥರದ್ದೊಂದು ಸಿನಿಮಾ ಮಾಡ್ರು. ಈಗ ನಮ್ಮ ತಾಯಿ ಟೀಚರು. ಸೊ ನಮ್ಮಮ್ಮ 30 ವರ್ಷ ಒಂದೇ ಸ್ಕೂಲಲ್ಲಿ ಟೀಚಿಂಗ್ ಮಾಡಿ 30ನೇ ವರ್ಷ ಸ್ಕೂಲೇ ಮುಚ್ಚೋಯ್ತು. ಬಿಕಾಸ್ ಪಕ್ಕದ ಹಾಸನ ಸಿಟಿಯಿಂದ ಬಸ್ ಫ್ರೀ ಅಂತ ಬಸ್ ಬರೋದು. ಹಳ್ಳಿಯವ್ರಿಗೇನು ಬಸ್ಸಲ್ಲಿ ಹೋಗ್ತಾವ ನಮ್ಮ ಹುಡುಗ ಅಂತ ಬಸ್ ಹತ್ತಿಸ್ಬಿಟ್ರು. ಹಳ್ಳಿ ಸ್ಕೂಲ್ ಮುಚ್ಚೋಯ್ತು. ಸೊ ನನಗೆ ಈ ತರ ತುಂಬಾ ಡಾಟ್ಸ್ಗಳು ಈ ಸಿನಿಮಾದಲ್ಲಿ ಕನೆಕ್ಟ್ ಆಗಿದೆ.
ಯಾಕಂದ್ರೆ ಇದು ಎಜುಕೇಶನ್ ರಿಲೇಟೆಡ್ ಆದ್ರಿಂದ ನಮ್ಮ ತಾಯಿ ಟೀಚರ್ ಆದ್ರಿಂದ ಸೊ ಆ ಹುಡುಗಿ ತಗೊಳ್ಳೋ ಇಶಿಕಾ ಅವ್ರು ಮಾಡಿರೋ ಪಾತ್ರ ಏನಿದೆ, ಸೀಕಾಯಿ ಚಂದ್ರು ಸರ್ ಅವರ ಕನಸನ್ನ ಆ ಹುಡುಗಿ ಮುಂದುವರಿಸ್ತಾರೆ. ಸೊ ಆ ಊರಿನಲ್ಲಿ ನೀವು ನೋಡ್ದಂಗೆ ನನ್ನ ಪಾತ್ರ ಏನು ಅಂತ ಹೇಳೋದೇನು ಬೇಡ, ಡ್ರೆಸ್ ನೋಡೋದು ಗೊತ್ತಾಗುತ್ತೆ. ಸೊ ಆ ಥರದ್ದು ಒಂದು ಪಾತ್ರ ತುಂಬಾ ಖುಷಿ ಆಯ್ತು ನನಗೆ. ಅಂದ್ರೆ ಈ ಸಿನಿಮಾದಲ್ಲಿ ಈಗ ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಆರಾಮಾಗಿ ಕೆಲಸ ಮಾಡ್ತೀವಿ, ಇಲ್ಲಿ ಫಾಸ್ಟ್ ಆಗಿ ಕೆಲಸ ಮಾಡಿದ್ವಿ. ಒಂದಿನಕ್ಕೆ ತುಂಬಾ ಸೀನ್ಸ್ಗಳು ಮಾಡ್ತೀವಿ. ಅಂದ್ರೆ ಇದೆಲ್ಲ ಒಂಥರ ಕಲಿಯೋದೆ, ಎರಡೂ ತರ T20 ಟೆಸ್ಟ್ ಒನ್ ಡೇ ಎಲ್ಲ ಫಾರ್ಮೆಟ್ಗೂ ಸೆಟ್ ಆಗುತ್ತೆ. ಅಂದ್ರೆ ಬೇರೆ ಬೇರೆ ರೀತಿ, ಅಂದ್ರೆ ಈ ಸಿನಿಮಾ ಅವರು ಏನು ಅನ್ಕೊಂಡಿದ್ದಾರೆ ಅದಕ್ಕೂ ಸ್ವಲ್ಪ ಬೇಸಲ್ಲೇ ಮಾಡ್ಬೇಕು. ಇನ್ನು ಕೆಲವರು ಆರಾಮಾಗಿ ಅದು ಎಲ್ಲ ತರ ಇರುತ್ತೆ. ಸೊ ಆ ಥರದ್ದೆಲ್ಲ ಕಲ್ತೀವಿ. ಪ್ರಸನ್ನ ಸರ್ ಬೇಸಿಕಲಿ ಸಾಹಿತ್ಯ ಓದ್ಕೊಂಡಿರೋರು, ಸಾಹಿತ್ಯಗಾರರು. ಅವ್ರ ಸಿನಿಮಾದಲ್ಲಿ ಭಾಷೆನೇ ಬೇರೆ ತರ ಇತ್ತು, ಡೈಲಾಗ್ಗಳು. ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಡೆಪ್ತ್ ಆಫ್ ರೈಟಿಂಗ್ ಇದ್ರಿಂದ ಅವ್ರ ಭಾಷೆ ಬೇರೆ ಇತ್ತು. ಹಳ್ಳಿಕಟ್ಟಿ ಸರ್ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡಿದ್ದು.